ಅಣ್ಣ ನಿಮ್ಮ ಮಾತಣ್ಣ. ಉಪೇಂದ್ರ ಯಾವಾಗ ಹೇಳ್ತೇನೆ ಅಂತೀವಿ ನಾವು, ನನ್ನ ಫಸ್ಟ್ ಡಾರ್ಲಿಂಗ್ ಯಾಕಂದರೆ ಉಪೇಂದ್ರ ಫಸ್ಟ್ ಹೇಳ್ತೀರಿ ಎಲ್ಲರೂ ಈ ಟೈಪ್ ಮಾಡ್ತಾರೆ, ಚೆನ್ನಾಗಿ ಮಾಡ್ತಾರೆ ಅಂತ. ನಾನು ಇಷ್ಟು ಪಿಕ್ಚರ್ ನೋಡಿದ್ದೆ. ನಾನು ಪಲ್ಲವಿ ಥಿಯೇಟ್ರಲ್ಲಿ ನಾನು ಪ್ರೀಮಿಯರ್ಗೆ ಹೋಗಿದ್ದೆ ಅವಾಗ, ಚೆನ್ನಾಗಿ ಆಗ್ತಾಯಿದ್ದೆ. ಅದಾದಮೇಲೆ ಓಮ್ ಬಂದಾದಮೇಲೆ ಪಿಕ್ಚರ್ ಇನ್ನೇನು ಒಂದು 30% 40% ಆಗಿರಬೇಕು. ಫಸ್ಟ್ ಟೈಮ್ ನಾನು ಹೇಳಿದೆ ಮಣಿರತ್ನ ಮಾತ್ರ ಅಂತಿರಲ್ಲ, ಯಾರೇ ಮಾತನಾಡ್ತಾರೆ ಮೀರಿಸ್ತಾರೆ ಉಪೇಂದ್ರ ಡೈರೆಕ್ಟರ್. ಅವ್ರು ಹೇಳಿದ್ರು ಏನು ಇದೆಲ್ಲ ಯಾಕೆ ಹೇಳ್ತಿರ್ತಾರೆ, ಇಲ್ಲ ಅಪ್ಪಿ ನೋಡ್ತಾ ಇರಿ ಫಿಲ್ಮ್ ಏನೋ ಒಂದು ಆಗುತ್ತೆ ಏನೋ ನನಗೆ ಗೊತ್ತಿಲ್ಲ, ಮೈಂಡ್ಲಿ ಅನಿಸ್ತಾ. ಯಾಕಂದ್ರೆ ನನಗೆ ಒಂದು ಬೇರೆ ಥರ ಫಾರ್ಮೇಟ್ ಸಿನಿಮಾ, ಯಾಕಂದರೆ ಮೋಡದ ಮನೆಯಲ್ಲಿ ಮುಂಚೆ ಮಾಡಿದ್ದೆ ಸಿನಿಮಾ ಇತ್ತು. ಬಟ್ ಓನ್ಲಿ ಒಂದು ಬೇರೆ ಥರವಾದ ಒಂದು ಕ್ಯಾರೆಕ್ಟರ್ ಅಂತ ಯಾವ ರೀತಿ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಲವ್ ಸ್ಟೋರಿನ ಇಲ್ಲ ಬದುಕೋಸ್ಕರ ಅದು ಮಾಡೋದು ಲಾಂಗ್ ಇತ್ತು, ಅದು ಗೊತ್ತಿಲ್ಲ. ಬಟ್ ಏನೋ ಒಂದು ಮಾಡಿ ಒಂಥರ ರಿಯಾಲಿಟಿ ಇತ್ತು. ಆ ಸ್ಟೋರಿಲಿ ಒಂದು ರಿಯಾಲಿಟಿ ತಂದ್ರೆ, ಅಂದರೆ ಈ ನೋಸ್ ವ್ಯಾಲ್ಯೂ ಆಫ್ ಲೈಫ್ ಗೊತ್ತು, ಇಮ್ಯಾಜಿನೇಷನ್ ಹೆಂಗೆ ಮಾಡಬೇಕಂತ ಗೊತ್ತು, ವಿಜುವಲ್ ಗೊತ್ತು. ಆಮೇಲೆ ಆ ಶೂಟಿಂಗ್ ಮಾಡ್ಬೇಕಾದ್ರೆ ನಾನು ನೋಡಿದ್ದು ಉಪೇಂದ್ರ, ನಾನು ಕಂಪ್ಲೀಟಾಗಿ ಯಾಕಂದ್ರೆ ನಾವು ಒಂದು 3 ಶಿಫ್ಟ್ ಮಾಡ್ತಿದ್ದೆ. ಐ ಥಿಂಕ್ ಉಪೇಂದ್ರ ಚೆನ್ನಾಗಿ ಗೊತ್ತು. ಬೆಳಿಗ್ಗೆ ಬಂದಷ್ಟು ಬಂದು ಕೂದ್ಲಿ ಹಿಂಗೆಲ್ಲ ಏನೇ ಮುಂಚೆ ಸರಿ. ನಾನು ಆ್ಯಕ್ಚುಲಾಗಿ ನಾನು ಯಾರು ಗೀತಾ ಬಿಟ್ಟಾಗ ಯಾರು ಬಿಟ್ಟಲ್ಲ. ಐ ಥಿಂಕ್ ಉಪೇಂದ್ರ ಫಸ್ಟ್, ಐ ಥಿಂಕ್ ಆಫ್ಟರ್ ದ್ಯಾಟ್. ಅದಕ್ಕೆ ಉಪೇಂದ್ರ ಹೇಳ್ತಾ ಇರ್ತೀನಿ ನನಗೆ ನೆಕ್ಸ್ಟ್ ಒಂದು ನೀವೇನೇ ಗೀತಾ ಬಿಟ್ಟಲ್ಲ ಅವರೇನೆ ಅಂತ. ಅಷ್ಟೊಂದು ಲವ್ ನನಗೆ ಉಪೇಂದ್ರ ಆಮೇಲೆ. ಅಂದರೆ ಫಸ್ಟ್ ಸ್ಟಾರ್ಟಿಂಗಿಂದ ಒಂದು ಅದನ್ನ ಡೈರೆಕ್ಷನ್ ಇರ್ಬೋದು, ಮಾತಾಡೋ ರೀತಿ ಇರ್ಬೋದು, ವಿಶ್ವಾಸ ಆಗ್ಬೋದು. ಆದರೆ ಬರೀ ಡೈರೆಕ್ಟರ್ ಮಾತ್ರ ಅಂತ ಆ್ಯಸ್ ಎ ಹ್ಯೂಮನ್ ಇಸ್ ಅ ವೆರಿ ಗುಡ್ ಹ್ಯೂಮನ್. ಅದು ಇಂಪಾರ್ಟೆಂಟ್. ಯಾಕಂದರೆ ಸಿನಿಮಾ ಮಾಡ್ಬೋದು, ಯಾರು ಬೇಕಾದ್ರೆ ಬಂದು ಮಾಡ್ಬೋದು. ಬಟ್ ಅದು ಒಂದು ಒಳ್ಳೆ ಮನಸ್ಸಿರಬೇಕು, ಅವ್ರಿಗೆ ಒಳ್ಳೆ ಮನಸ್ಸಿದೆ. ಬಟ್ ಅದಾದಮೇಲೆ ಓಮ್ ರಿಲೀಸ್ ಆಗುತ್ತೆ, ಅದಾದಮೇಲೆ ಇವ್ರು ಹೀರೋ ಮಾಡ್ತಾರೆ, ಜೊತೆಲಿ ಪ್ರೀತಿ ಇರ್ತಾರೆ, ಸಿನಿಮಾ ಮಾಡ್ತೀವಿ, ಲವಕುಶ ಸಿನಿಮಾ ಮಾಡ್ತೀವಿ. ಅದಾದಮೇಲೆ ನಾವು 45 ಮಾಡ್ತೀವಿ. ಸೊ ಐ ಥಿಂಕ್ ಅದೊಂದು ದೊಡ್ಡ ಎಕ್ಸ್ಪೀರಿಯನ್ಸ್. ಇವಾಗ ಹೇಳಲ್ಲ ಅದು, ಇವಾಗ ಫಸ್ಟ್ ಯು ಐ ಆಗಲಿ, ಯಾಕಂದರೆ ಯು ಐ ಡಿಸ್ಟರ್ಬ್ ಮಾಡೋದು ಬೇಡ ನಾವು. ಸೊ ಯು ಐ ನಾನು ನಮ್ಗೆ ಯಾವಾಗ ನನಗೂ ಇಂಟ್ರೆಸ್ಟ್ ಇದೆ, ಯಾವಾಗ ಉಪೇಂದ್ರ ಫಿಲ್ಮ್ ಬಂದ್ರು ಏನಾದರೂ ಒಂದು ನಾನು ಅನಿಸಿಕೆ ಹೇಳ್ತಾ ಇರ್ತೀನಿ. ಅವ್ರಿಗೆ ಉಪ್ಪಿಟ್ಟು ಮಾಡ್ಬೇಕಾದ್ರೆ ಉಪೇಂದ್ರ ಬಂದು ಹೇಳಿದ್ರೆ ಹೆಂಗಿತ್ತು, ನನಗೆ ಉಪೇಂದ್ರ ಏನು ಮಾಡಿದ್ರೆ ಇಷ್ಟ ಆಗುತ್ತೆ. ಯಾಕಂದರೆ ಒಂದು ವಿಶೇಷತೆ ಇರುತ್ತೆ, ಒಂದು ನ್ಯೂ ನಾವೆಲ್ಟಿ ಇರುತ್ತೆ. ಯಾಕಂದ್ರೆ ನನಗೆ ಇವಾಗ ಅಪ್ಪು ಸಿನಿಮಾ ಯಾವುದೇ ಬಂದಾಗ ಸರಿ ನಾವೇ ಇದು ಮಾಡ್ತೀವಿ. ಅಪ್ಪು ಕಂಡ್ರೆ ತುಂಬ ಇಷ್ಟ, ಇಲ್ಲಪ್ಪ ಚೆನ್ನಾಗಿದೆ ಪಿಕ್ಚರ್. ಕೆಲವರು ಹೇಳ್ತೀವಿ ಇಲ್ಲ ಅದೇ ಸುಮಾರು ಇಲ್ಲ, ನನಗಿಷ್ಟ ಆಯಿತು ಅಷ್ಟೇ, ನನಗಿಷ್ಟ ಆಯಿತು ಅಷ್ಟೇ. ಅದಕ್ಕೆ ಉಪೇಂದ್ರ ಏನು ಸಿನಿಮಾ ಮಾಡೋದು ನನಗಿಷ್ಟ ಆಯಿತು ಅಷ್ಟೇ, ಅದು ಜನಗಳಿಗೆ ಇಷ್ಟ ಆಗುತ್ತೆ. ಒಬ್ಬನ ಪ್ರೀತಿಸಿದಾಗ ಅದನ್ನ ಭಾಳ ಹಾರ್ಟ್ಫುಲ್ ಆಗಿ ಪ್ರೀತಿಸಬೇಕು. ಸುಮ್ಮನೆ ಬಂದು ಅನಿಸಿಕೆಗೋಸ್ಕರ ಅಭಿಮಾನಿಗಳು ಅಷ್ಟೇ, ಅಭಿಮಾನದಿಂದ ನೋಡ್ಬೇಕು ಸಿನಿಮಾ, ಅಭಿಮಾನದಿಂದ ಬಂದು ನೋಡ್ಬೇಕು. ನೋಡಿ ನಾವು ತಮಿಳೆಲ್ಲ ಮಾಡ್ಬೇಕು, ನಾವು ಕಮಲ್ ಹಾಸನ್ ಫ್ಯಾನ್ ಆಗಿದ್ದು, ಪಿಕ್ಚರ್ ಚೆನ್ನಾಗಿದೆ ರೀ ಅಂತ ಹೇಳ್ತಿದ್ದು, ಅದು ಅಭಿಮಾನ. ಅದು ಒಂದು ಆ್ಯಕ್ಟಿಂಗ್ ಮೇಲೆ ಗೌರವ, ಹೀರೋ ಡೈರೆಕ್ಟರ್ ಮೇಲೆ ಗೌರವ. ವಿ ಸಿ ದ್ಯಾಟ್, ನಮ್ಗೆ ಅದೇ ಇಷ್ಟ, ಅದಿರಬೇಕು. ಹಳೆ ಕಾಲದಲ್ಲಿ ಹೆಂಗಿತ್ತು ಅದು ವಾಪಸ್ ಬರಬೇಕು. ಸೂಪರ್. ಅದು ಬಂದಾಗಲೇ 100% ಸಿನಿಮಾಗಳು ಚೆನ್ನಾಗಿ ಹೋಗ್ತವೆ. ಯಾಕೆ ಥಿಯೇಟ್ರ್ ಬರಲ್ಲ, ಜನ ಬಂದೇ ಬರ್ತಾರೆ. ಇವತ್ತು ರಿಲೀಸ್ ಆಗಿ ಇವತ್ತು ಬುಕಿಂಗ್ ಓಪನ್ ಆಗಿದೆ, ಎಲ್ಲ ಕಡೆ ಫುಲ್ ಆಗ್ತದೆ ಅಂದರೆ ಇಟ್ಸ್ ನಾಟ್ ಫನ್. 100% ಜನ ನೋಡೋ ಒಂದು ಇಂಟೆನ್ಷನ್ ಅದು ತರ್ತಾರೆ. ಉಪೇಂದ್ರ ಅಂದ ತಕ್ಷಣ ಒಂದು ಮ್ಯಾಜಿಕ್ ಇದೆ. ಉಪೇಂದ್ರ ಯಾವಾಗ ಹಿಂಗೆ ಇರಬೇಕು ಉಪೇಂದ್ರ. ಒಳ್ಳೆ ಥಿಂಗ್ ವೇಟಿಂಗ್ ಅಷ್ಟೇ, ಇನ್ನೊಂದು ಹೋಮ್ 2 ಮಾಡಲಿ ಅಂತ ವೇಟಿಂಗ್ ಅಷ್ಟೇ. ಆಮೇಲೆ ಇವ್ರು ಹೇಳ್ತಿದ್ರು ಪ್ರಿಯಾಂಕ್ ಅವರು ನಾನೇ ಬೆಸ್ಟ್ ಅಂತ. ಬಟ್ ಗೀತನ್ ಕೇಳಬೇಕು ನಾನೇ ಬೆಸ್ಟ್ ಅಂತ. ಯಾಕಂದ್ರೆ ಅವ್ರಿಗೆ ಪಾಪ ಇವಾಗ ಬರೀ ಜಾಸ್ತಿ ಫಿಲ್ಮ್ ಒಪ್ಕೊಂಡ್ಬಿಡ್ತೀನಿ, ಬರೀ ಶೂಟಿಂಗೇ ಇರ್ತಕ್ಕಂಥ ಒಂದು ಪ್ರಾಬ್ಲಮ್. ಆದ್ರೂ ನನಗೆ ಬೇಡ, ನನ್ನ ಡೈರೆಕ್ಷನ್ ಬೇಡ, ಇಲ್ಲಿ ಇಂಥವ್ರಿಗೆ ಡೈರೆಕ್ಟ್ ಮಾಡಿದ್ರೆ ಸಾಕು. ನಾವು ಇಲ್ಲ ಬೆಸ್ಟ್ ಹಸ್ಬೆಂಡ್, ಈವನ್ ಈಸ್ ಇಂಟ್ರೆಸ್ಟ್. ನೋ ಡೋಂಟ್ ಸೇ ದ್ಯಾಟ್, ಬಿಕಾಸ್ ಏನೋ ಮಾಡಿದ್ರು ಅವ್ರು ನಿಮಗೋಸ್ಕರ ಮಾಡ್ತಾರೆ ಮೇಡಮ್, ಫ್ಯಾಮಿಲಿಗೋಸ್ಕರ ಮಾಡಿದ್ರು. ನಾಟ್ ಫ್ಯಾಮಿಲಿ, ಅದು ಇಂಪಾರ್ಟೆಂಟ್. ಜನಗಳಿಗೋಸ್ಕರ ಮಾಡಿದ್ರೆ ನೆಕ್ಸ್ಟ್ ಕಮ್ಸ್ ಫ್ಯಾಮಿಲಿ. 100% ಮಾಡೇ ಮಾಡ್ತಾರೆ. ಆ್ಯಂಡ್ ಏನೋ ಬಿಟ್ಟಿದ್ದೀನ. ಆಮೇಲೆ ಇವರು ಇಲ್ಲ ಸುದ್ದಿ ಅವ್ರು ಹೇಳ್ತಿರೋದು ಏನು ಮಾತಾಡಕ್ಕೆ ಬರಲ್ಲ, ಸುಮ್ಮನೆ ಏನು ಒಂದ್ಸತಿ ಸಿನಿಮಾದಲ್ಲಿ ಬಂದ್ಬಿಟ್ರಲ್ಲ, ಗಾಂಧಿನಗರದ ಇಳಿದು ಬಿಟ್ರೆ ಖಂಡಿತ ಅದು ಕಲಿಸುತ್ತೆ, ಭಾಷೆ ಕಲಿಸುತ್ತೆ. ಆ ಥರ ಚೆನ್ನಾಗಿ ಬೆಳೆದ ಸುದ್ದಿ, ವೆರಿ ಗುಡ್, ಸೂಪರ್, ಐ ಲವ್ ಯು. ಇದೇ ಥರ ಬೆಳಿ. ಯಾಕಂದ್ರೆ ನೀವು ಮಾತಾಡೋದು ತುಂಬ ಚೆನ್ನಾಗಿ ಮಾತಾಡ್ತಿದ್ರಿ. ನಾನು 100% ಚೆನ್ನಾಗಿರ್ಬೇಕು. 100% ಇನ್ನು ಅದಾದ್ಮೇಲೆ ಮಾಡಿಲ್ಲ ಸಿನಿಮಾನ, ಮಾಡೋಣ ಖಂಡಿತ ಮಾಡೋಣ. ಡಾಲಿ ಆಗಲಿ, ವಿಜಯ್ ಆಗಲಿ, ಮನೋಹರ್ ನಾಯ್ಡು ಅವ್ರಿಗೆ ಆಲ್ ದಿ ಬೆಸ್ಟ್. ಆ್ಯಂಡ್
ನವೀನ್ ಬೇಲೂರು ಆಲ್ ದ ಬೆಸ್ಟ್, ಶ್ರೀಕಾಂತ್ ಆಲ್ ದ ಬೆಸ್ಟ್, ಆ್ಯಂಡ್ ಎಲ್ಲ ಟೀಮ್ಗೂ ಹೀರೋಯಿನ್ ಆಲ್ ರೇಷ್ಮಾ ಅವರಿಂದ ಆಲ್ ದಿ ಬೆಸ್ಟ್. ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರೆ ಐ ಥಿಂಕ್ ಉಪೇಂದ್ರ ಎಲ್ಲ ನೋಡ್ತಾ ಇರ್ತೀನಿ ನಾನು ಯಾವಾಗ. ಉಪೇಂದ್ರ ಚೆನ್ನಾಗಿ ಮಾಡ್ತಾರೆ ನೋ ಡೌಟ್ ಅಬೌಟ್ ಇಟ್. ಯಾಕಂದರೆ ರಾವ್ ಅಂತ ಅವರು. ಆಮೇಲೆ ಶ್ರೀಕಾಂತ್ ಹೇಳಿದ್ರೆ ಖಂಡಿತ ಏನಾದರೂ ಮಾಡ್ತಾನೆ. ನಾವು ಏನಾದ್ರೂ ಕೋಪ ಇಲ್ಲ ಅಂದರೆ ಕೋಪ ಇದೆ, ಕೋಪ ಖಂಡಿತ ಇದೆ. ನಾನು ಯಾವತ್ತು ಸ್ಟ್ರೈಟ್ ಹೋಗೋಣ ಮಾತಾಡ್ತೇನೆ. ಪ್ರೀತಿ ಅದೆಲ್ಲ ಅಷ್ಟು ಓವರ್ ಆಕ್ಟಿಂಗ್ ಎಲ್ಲ ಇಲ್ಲ, ಆದ್ರೆ ಅಷ್ಟು ಡ್ರಾಮಾ ಮಾಡಕ್ ಬರಲ್ಲ. ಸಿನಿಮಾಗೋಸ್ಕರ ರಿಯಲ್ ಫೈಟ್ ಮಾಡೋಣ ಹೀರೋ, ಡ್ರಾಮಾ ಮಾಡ್ಬಿಟ್ರೆ ಅಷ್ಟೇ ಅಲ್ಲಿ ಝೀರೋ. ಬೇಡ. ಬಟ್ ನಾವು ರಿಯಲ್ ಆಗಿ ಫೈಟ್ ಮಾಡ್ತೀವಿ, ಏನೇನು ಮಾಡ್ತೀವಿ. ಬಟ್ ಅಪಾರ್ಟ್ ಫ್ರಮ್ ದಟ್ ಯಾವುದೇ ಸಿನಿಮಾ ಆಗಲಿ ನಮ್ಮ ಸಿನಿಮಾ ಅಂತ ಬಂದು ನಾವು ಸಪೋರ್ಟ್ ಮಾಡ್ತೀವಿ. ದಟ್ ಇಸ್ ವಾಟ್ ಇಸ್ ಮೀ. ನಮ್ಮ ಸಿನಿಮಾ ಎಲ್ಲ ಸಿನಿಮಾ ಚೆನ್ನಾಗಿದೆ. ಇವಾಗ ಹೆಂಗೆ KGF ಕಾಂತಾರ ಒಂದು ಪ್ಲಾಟ್ಫಾರ್ಮ್ ಮಾಡಿದೆ, ಆ ಥರ ಉಪೇಂದ್ರ ಸಿನಿಮಾ ಅದೇ ಪ್ಲಾಟ್ಫಾರ್ಮ್ ರೀಚ್ ಆಗ್ಲಿ ಅಂತ ನಮ್ಮ ಆಸೆ. ಯಾಕಂದರೆ ಒಂದು ಫೈನಾನ್ಸ್ ಡೈರೆಕ್ಟರ್ ನಮ್ಮ ನಾಟ್ ಸೈಕ್ ಇನ್ ಕರ್ನಾಟಕ, ನಮ್ಮ ಇಂಡಿಯಾ ತಗೊಂಡು ಒನ್ ಆಫ್ ದ ಫೈನಾನ್ಸ್ ಡೈರೆಕ್ಟರ್ ಉಪೇಂದ್ರ ಅಂತ ಹೇಳಿ ಇಷ್ಟಪಡ್ತೀನಿ. ನಾನು ಇದೇ ಟೈಮಲ್ಲಿ ನಿಲ್ಬೇಕಾಗ್ತದೆ ನಮ್ಮ ಫೈನಾನ್ಸ್ ಡೈರೆಕ್ಟರ್. ಆಲ್ ದಿ ಬೆಸ್ಟ್ ಉಪಿ, ಚೆನ್ನಾಗಾಗಲಿ. ನಾ ಇಲ್ಲದೆ ಹೋದ್ರೆ ಐ ವಿಲ್ ಟ್ರೈ ಟು ವಾಚ್ ಇನ್ US. 20th ಆಗಿರ್ತೀವಿ ಅಲ್ಲಿ ವಾಚಿಂಗ್ ಇರ್ತಾರೆ. ನಾನು ಅಲ್ಲೇ ನೋಡ್ತೀನಿ, ಅಲ್ಲೇ ನೋಡ್ಬಿಟ್ಟು ಅಲ್ಲೇ ಫೋನ್ ಮಾಡ್ತೀನಿ. ಸೊ ಓ ಮೈ ಗಾಡ್, ಸೋ ಸ್ವೀಟ್. ಬಟ್ ನೀವು ಇಲ್ಲಿ ಇರ್ಬೇಕು, ಯಾಕಂದ್ರೆ ನಾನು ಅಲ್ಲಿ ಫಾಲೋ ಮಾಡ್ಕೊತೀನಿ ನಿಮಗೋಸ್ಕರ. ಓಕೆ, ಟು ಡಿ ಯು ಫಾಲೋ ಹಿಯರ್ 100%. ಥ್ಯಾಂಕ್ ಯು. ಇಷ್ಟು ಹೇಳಿದ್ಮೇಲೆ ಲವ್ ಯು, ಆಲ್ ದಿ ಬೆಸ್ಟ್ ಫಾರ್ ಟೀಮ್ ಆಫ್ ಯು. ಗಾಡ್ ಬ್ಲೆಸ್. SS TV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.